give me some rain. ನಮಸ್ಕಾರ ಗುರು, ಎಲ್ಲರೂ ಹೆಂಗಿದ್ದೀರಾ ಗೈಸ್? ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನಮ್ಮ ವ್ಲಾಗ್ ನೋಡಿ ಚೆನ್ನಾಗಿರುತ್ತೆ. ಇವತ್ತು ನಮ್ಮ ಜೊತೆ ನಮ್ಮ ಬಾಸ್ ಬಂದಿದ್ದಾರೆ, ನಮ್ಮ ಶಿಷ್ಯ. ಡೈಲಿ ನಮ್ಮ ಜೊತೆನೇ ಇರ್ತಿದ್ದ, ಬಟ್ ಇವಾಗ ನಮ್ಮ ಜೊತೆ ಇಲ್ಲ, ಅನ್ಫಾರ್ಚುನೇಟ್ಲಿ. ಇವನೊಂದು ಮಲೇರಿಯಾ ಇವಾಗ ನಾವು ಪ್ಲಾನ್ ಹಾಕಿದೀವಿ. ಇಲ್ಲೇ ಸ್ವಲ್ಪ ಹತ್ತಿರಲ್ಲೇ ಒಂದು ಬೆಟ್ಟ ಇದೆ, ಲೈಕ್ ಫುಲ್ ಗ್ರೀನ್ರಿ. ಅಲ್ಲಿ ಹೋಗ್ಬಿಟ್ಟು ಮ್ಯಾಗಿ ಮಾಡ್ಕೊಂಡು ತಿನ್ನೋಣ. 18 ಕಿಲೋಮೀಟರ್ ಅಲ್ಲ, 5-6 ಕಿಲೋಮೀಟರ್ ಇದೆ ಅಷ್ಟೇ. ಹೋಗ್ಬಿಟ್ಟು ಹಂಗೆ ಹೋಗ್ತಾ ತೋರಿಸ್ತೀವಿ, ಸಿನಿಮ್ಯಾಟಿಕ್ ವಿಡಿಯೋ ಹಾಕ್ತೀವಿ, ನೋಡಿ ಎಂಜಾಯ್ ಸಿನಿಮ್ಯಾಟಿಕ್. ಸೊ ಗೈಸ್, ಇವಾಗ ಆ ಕಡೆ ಒಂದು ಬೆಟ್ಟ ಇದೆ, ಆ ಸೈಡ್ ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ. ಈ ಬೆಟ್ಟದಿಂದ ಅಲ್ಲಿ ತನಕ ಹೋಗ್ತೀವಿ. ಇವಾಗ ನಾವೆಲ್ಲ ಇಲ್ಲಿದ್ದೀವಿ, ನೋಡ್ಬೋದು. ಅಲ್ಲಿ ಹೋಗೋ ತನಕ ನೋಡಿ ಎಂಜಾಯ್ ಮಾಡಿ ಅಷ್ಟೇ. ಇವಾಗ ಅಲ್ಲಿವರೆಗೂ ಹೋಗೋದೇನೆ ಇದಿರೋ ಟಾಸ್ಕ್. ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು, ಮೇನ್ ರೋಡ್. ಕಂಟೆಂಟ್ ಬಿಯರ್ ಗ್ರಿಲ್ಸ್ ಇಂಡಿಯಾ ಮೇನ್. ಒಂದ್ ಮಾತು ಕೇಳಕ್ ಹೋಗ್ಬಿಡಿ, ಈ ಕಡೆ ಬರೋ ಅಲ್ಲೋ ಕೂಡ ಖತ್ರೋಕೆ ಕಿಲಾಡಿ ಕರ್ನಾಟಕ ಬರ್ತಾರೆ ಅಂತ. ಸೊ ಗೈಸ್, ಫೈನಲಿ ರೀಚ್ ಆಗ್ಬಿಟ್ವಿ. ಅಲ್ಲಿಂದ ಬಂದ್ವಿ, ಇವಾಗ ಇಲ್ಲಿಂದ ಬೆಟ್ಟ ಹತ್ಬೇಕು. ರೀಚ್ ಆಗಕ್ಕೆ ಏನೇನು ಮಾಡಿದ್ದೀವಿ ಗೊತ್ತಾ? ನೈಸ್ ರೋಡ್ ಕ್ರಾಸ್ ಮಾಡಿದ್ದೀವಿ, ನೈಸ್ ರೋಡ್ ಬಂದಿದ್ದೀವಿ. ಈ ಸೈಟ್ ಇಷ್ಟ ಬಂದರೆ ತಗೋತೀವಿ, ಇಲ್ಲಾಂದರೆ ಗೌರ್ಮೆಂಟ್ಗೋಸ್ಕರ ಬಿಟ್ಕೊಡ್ತೀವಿ. ನೋಡೋಣ, ವ್ಯೂಗೋಸ್ಕರ ಹತ್ತಾ ಇದ್ದೀವಿ ಗೈಸ್. ಸ್ವಲ್ಪ ಲೇಟ್ ಮಾಡ್ಬಿಟ್ವಿ, ಇಲ್ಲ ಸನ್ಸೆಟ್ ಕಾಣಿಸ್ತಿತ್ತು. ಇಲ್ಲೆಲ್ಲಾದ್ರೂ ಇಟ್ಬಿಟ್ಟು ನಮ್ಮ 3 ಜನ ನೋಡ್ಬೋದು. ಚಿಕ್ಕದಾಗಿ ಇದು ಮಾಡಿ, ಅಲ್ಲೆಲ್ಲಾದ್ರೂ ತ್ರೀ ಸಮಂತೆ ಗೈಸ್. 4 ಎಲ್ಲೇನಾಯ್ತು ಬಾ ನೋಡೋಣ. ಆಯ್ತು, ಆಮೇಲೆ ಗೈಸ್ ಟ್ರೆಕ್ಕಿಂಗ್ ಬಂದಿದ್ದೀವಿ. ಟ್ರೆಕ್ಕಿಂಗ್ ವಿತೌಟ್ ಎಕ್ವಿಪ್ಮೆಂಟ್ಸ್. ಬಾಂಬ್ ಹಾಕಿ ಬ್ಲಾಸ್ಟ್ ಮಾಡಿದ, ಅದಕ್ಕೆ ಎಷ್ಟು ದೊಡ್ಡದಲ್ಲ ಏನೋ. ಈ ಕಡೆ ಕ್ಯಾನಿಯೋನ್ ವ್ಯಾಲಿ, ಇದರಲ್ಲಿ ನಿಂತ್ಕೊಳ್ಳಿ. 100 ಜನ ಸತ್ತೋಗಿದ್ದಾರೆ. ಅವ್ರ ಡೆಡ್ ಬಾಡಿಗಳು ಇಲ್ಲೇ ಇತ್ತು, ಆದ್ರೆ ಗೌರ್ಮೆಂಟ್ ಅವ್ರು ತೆಗೆದ್ಬಿಟ್ಟಿದ್ದಾರೆ. ಈಗ ನಾವು ಇದನ್ನ ಇಳಿಬೇಕು. ಇಳಿಯೋದು ತುಂಬಾ ಡೇಂಜರ್ ಝೋನ್. ಇದು ನಾವ್ ಎಕ್ಸ್ಪ್ಲೋರ್ ಮಾಡಕ್ ಬಂದಿದ್ದೀವಿ ನಿಮ್ಗೋಸ್ಕರ. ಇದು ನೋಡ್ಬೋದು ಎಷ್ಟು ಹೈಟ್ ಇದೆ ನೋಡಿ. ನಮ್ಮ ಮನೆ ಟೆರೇಸ್ ಆದ್ಮೇಲೆ ಅಲ್ಲಿ ನೋಡಿ ಸನ್ಸೆಟ್. ಝೂಮ್ ಮಾಡಿ. ಏನ್ ಹಿಂಸೆ ಕೊಡ್ತಾನೆ ಗೊತ್ತಾಗಾಯ್ಸಿನೋ ಅಪ್ಪ. ಇವ್ ನನ್ನ ಮಕ್ಕಳು ಮುಂಚೆ ಹತ್ಬಿಡ್ತಾರೆ, ಹಂಗೆ ಶಮನ್ಗೆ ಆಮೇಲೆ ಕಷ್ಟ ಆಗೋದು. ಫೋನ್ ಇಡೋ ಬೇಡ. ರೈಸ್ ಹತ್ತುತ್ತಾ ಇದ್ವಿ. ಶಮಂತು ಫುಲ್ ಎದ್ರುಕೊಂಡ್ಬಿಟ್ಟವನೆ. ನೋಡಿ ನಮ್ಮ ಬಾಯ್ಸ್ ಎಲ್ಲ ನಿಮ್ಗೋಸ್ಕರ 50,000 ಕೊಟ್ಟು ಬೇರೆ ದೇಶಕ್ಕೆ ಬಂದಿದ್ದೀವಿ, ಆಫ್ರಿಕಾಗೆ. ವ್ಯೂ ಪಾಯಿಂಟ್, ದಿ ಗ್ರೇಟೆಸ್ಟ್ ಅಮೆಝಾನ್ ವ್ಯಾಲಿ. ಗೈಸ್, ಇಲ್ಲೇನೋ ಸೌಂಡ್ ಕೇಳಿಸ್ತು, ನಮಗೆ ಭಯ ಆಗ್ತೈತೆ. ನಾವು ಪಾಯಿಂಟ್ ನ ರೀಚ್ ಆಗಿದ್ದೀವಿ. ವ್ಯೂ ನೋಡಿ, ವ್ಯೂ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ ಬಾಯ್ಸ್. ಸೊ ನಾವು ಇವಾಗ ಫೈನಲ್ ಪಾಯಿಂಟಿಗೆ ಬಂದಿದ್ದೀವಿ. ಯುವರ್ ಗೈಡ್. ಸೊ ನಾವು ಈ ಪಾಯಿಂಟ್ನ ನೋಡ್ತಾ ಇದ್ದೀವಿ. ಇದು ಆಗಿನ ಕಾಲದಲ್ಲಿ ಪಾಕಿಸ್ತಾನ್ ಅವ್ರು, ಇಂಡಿಯಾ ಅವರೆಲ್ಲ ಇಲ್ಲೇ ಸೇರಿಬಿಟ್ಟು ಅವ್ರದ್ದು ಪ್ಲಾನ್ ಟೆಕ್ನಿಕ್ಸ್ ಎಲ್ಲ ಇಲ್ಲೇ ಡಿಸ್ಕಸ್ ಮಾಡ್ತಿದ್ರು. ಸೊ ನಾವು ಬಂದಿದ್ದೀವಿ. ಸೊ ದಿಸ್ ವಾಸ್ ದ ಬೇಸ್ ಕ್ಯಾಂಪ್ ಆಫ್ ಇಂಡಿಯನ್ ಆರ್ಮಿ. ಗಾಂಧೀಜಿ ಅವರೆಲ್ಲ ಇಲ್ಲೇ, ವಿರಾಟ್ ಕೊಹ್ಲಿ ಎಲ್ಲ ಇಲ್ಲೇ ಕೂತ್ಕೊಂಡು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಅವ್ರದ್ದು ಮ್ಯಾಚ್ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಎಲ್ಲ ಪ್ಲಾನ್ ಮಾಡ್ತಾರೆ. ಮೀಶೋನ ನೀವೇನಾದ್ರು ಟೂರಿಸ್ಟ್ ಅಂದ್ರೆ ಗೈಡ್ ನ ಆರ್ಡರ್ ಮಾಡಿದ್ರೆ ಹಿಂಗೆ ಸಿಗೋದು. ಈಗ ಈ ಗೈಡ್ ಸಿಗ್ತಾ ಬಂದ್ರೆ ನಿಮ್ಗೆ ಏನಾದ್ರು ಗೈಡ್ ಬೇಕಂದ್ರೆ ಐ ಆಮ್ ಆಲ್ವೇಸ್ ರೆಡಿ. ನನ್ನ ಫೋನ್ ನಂಬರ್ ಸ್ಕ್ರೀನ್ ಮೇಲೆ ಹಾಕ್ತೀನಿ, ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ರೆಡಿ ಎನಿ ಟೈಮ್. ನೀವು ಎಲ್ಲಿ ಹೋಗ್ಬೇಕಂದ್ರೂ ಕರ್ಕೊಂಡು ಹೋಗ್ತೀನಿ. ಆಫ್ರಿಕಾ, ಅಮೆರಿಕಾ, ಪಾಕಿಸ್ತಾನ್, ಹಿಂದೂಸ್ತಾನ್ ಎಲ್ಲ ಯಾವ ಕಡೆ ಹೋಗ್ಬೇಕು ಎಲ್ಲ ಹೋಗ್ತೀನಿ. ಇಲ್ಲಾಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡಿ. ಫೋನ್ ನಂಬರ್ ಹೇಳ್ತೀನಿ, 8310000961 ಅವ್ನ ಫೋನ್ ನಂಬರು. ಕಾಲ್ ಮಾಡ್ಬಿಟ್ರಿ, ಕಾಲ್ ಆನ್ ಪಿಕ್ ಮಾಡಿಲ್ಲ ಅಂದ್ರೆ DM ಮಾಡಿ. ಅದು ನಿಮ್ಮ ಫೋನ್ ನಂಬರ್ ಒಂದ ಜೋಕೋ ಏನೈತೆ? 8310000961 ಏನೈತೆ? ಗೈಸ್, ರೀಚ್ ಆಗೋದ್ವಿ ಟಾಪ್ಗೆ. ಎಲ್ಲ ಅವ್ರು ಸುಮ್ಮನೆ ಹೇಳ್ತಾರೆ ವಿಡಿಯೋಗೋಸ್ಕರ. ಏನು ಚೆನ್ನಾಗಿಲ್ಲ, ಸ್ವಲ್ಪ ಚೆನ್ನಾಗಿ ಕಾಣ್ತಿದೆ ಗೈಸ್.
ಕಡೆ ಜಾಗ ನಿಲ್ಸೋವಾಗರು ಇವರು ಇಲ್ಲಿ ಹೋಗಕ್ ದಾರಿ ಸಿಕ್ತಿಲ್ಲ ಅಂದ್ರೆ ದಾರಿ ಎಲ್ಲೈತೆ ಇಲ್ಲೈತೆ ಅಂತ ಜಗಳ ಏನೋ ಸೌಂಡ್ ಲೋ ಏನದು ಲೋ ಏನೋ ನನ್ನ ಹಿಂದೆ ಬಂದಂಗಾಯ್ತು ಲೋ ಗೈಸ್ ಇವಾಗ ಇಳಿತಾ ಇದೀವಿ ಬೆಟ್ಟನ ನೋಡ್ಬೋದು ಬಾಯ್ಸ್ ಎಲ್ಲ ಕಷ್ಟ ಫುಲ್ಲು ಗೈಸ್ ಏನೋ ಸೌಂಡ್ ಆಯ್ತು ಗೈಸ್ ನಾವು ಮೊದಲೇ ಫಾರೆಸ್ಟ್ ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ ಜೀವ ಬಾಯಿಗೆ ಬಂತು ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ ಏನದು ನಿಜ ನನಗೆ ಹೆವಿ ಭಯ ಆಗ್ತಿದೆ ಇಲ್ಲಿ ಯಾವ್ದೋ ಫಾರೆಸ್ಟ್ ಕರ್ಕೊಂಡ್ ಬಂದು ಮೇಲ್ಗಡೆ ಹತ್ತಿದಾಗ ಸೌಂಡ್ ಬಂತು ನಿಜ ಯಾರ್ಯಾರೋ ಏನೇನೋ ಗೊತ್ತಿಲ್ಲ ಒಂಥರ ಸೌಂಡು ಅಂಕಲ್ ಕಿಚ್ತಾ ಇದಾರೆ ಆಂಟಿ ಏನೇನೋ ಮಾಡ್ತಿದ್ದಾರೆ ಆಯ್ತು ಆಮೇಲೆ ಏನೇನೋ ಸೌಂಡ್ ಗೈಸ್ ನಿಜ ನಂಗೆ ಹೆವಿ ಭಯ ಆಗ್ತಿದೆ ಜೀವ ಬಾಯಿಗೆ ಬರ್ತಾ ಇದೆ ಕರ್ಕೊಂಡ್ ಬಂದ್ಬಿಟ್ಟು ಬೇಡ ಬೇಡ ಅಂದ್ರು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಮ್ಗಂತೂ ನಿಜವಾಗ್ಲೂ ಸಖತ್ ಭಯ ಆಗ್ತಾ ಇದೆ ಬರ್ತಿದೆ ಗೈಸ್ ಇಲ್ಲಿ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ದಿಕ್ಕೇ ತೋರಿಸ್ದಂಗ ಓಡ್ತಾ ಇದ್ದೀವಿ ಎಲ್ಲಿಗೆ ಬೇಕೋ ಹಂಗೆ ದಾರಿ ಸಿಗ್ತಾನೆ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಎಲ್ಲೋ ಇವಾಗ ಒಂದು ಜಾಗ ಬಂತು ಹತ್ತುತ್ತಾ ಇದೀವಿ ಇಲ್ಲಿ ನೋಡಿ ಗೈಸ್ ಅಲೋಕ್ ನೋಡಿ ಏನೋ ಕಿತಾಪತಿ ಕೆಲಸ ಎಲ್ಲ ಇಲ್ಲಿಂದ ಪ್ರಾಬ್ಲಮ್ ಆಗ್ತಿದೆ ಗೈಸ್ ಹತ್ತು ಹತ್ತು ಸರ್ ಇಲ್ಲಿ ಒಂದು ಪಾಯಿಂಟ್ ರೀಚ್ ಆದ್ವಿ ಮತ್ತೆ ನಮ್ಮ ಗಾಡಿ ಆ ಕಡೆ ನಿಲ್ಸ್ಬಿಟ್ಟಿದ್ದೀವಿ ಆ ಕಡೆ ಹೋಗ್ಬೇಕು ಆ ಕಡೆ ಹೋಗ್ಬೇಕು ಏನೋ ಕಾಣಿಸ್ತಿಲ್ಲ ಗುರು ಬಂದ್ವಿ ಆಲ್ಮೋಸ್ಟ್ ರೀಚ್ ಆದ್ವಿ ಫೈನಲಿ ಇವಾಗ ಸ್ವಲ್ಪ ಭಯ ಕಮ್ಮಿ ಆಯಿತು ಸ್ವಲ್ಪ ದಾರಿಗೆ ಬಂದಿದ್ದೀವಿ ಒಂದು ದಾರಿ ನಮ್ಮ ಗಾಡಿ ಅಲ್ಲಿ ನಿಲ್ಸಿದ್ದೀವಿ ಯಾಕಾದ್ರೂ ಬಂದ್ಬಿಟ್ಟು ಅನ್ಸ್ಬಿಡ್ತೈತೆ ಬಾಯಿಗೆ ಬರ್ತೈತೆ ಎಲ್ಲ ಗೈಸ್ ಒಂದು 10 ನಿಮಿಷ ಮುಂಚೆ ಯಾರೋ ಹೇಳ್ತಿದ್ರು ಅಡ್ವೆಂಚರ್ ಬೇಕೇ ಬೇಕು ಅಂತ ಅಡ್ವೆಂಚರ್ಗೋಸ್ಕರನೇ ಬದುಕ್ತಿರೋದು ಅಡ್ವೆಂಚರ್ ಮಾಡಬೇಕು ಆಮೇಲೆ ಯಾಕಂದ್ರೆ ಬರ್ತೀವಿ ಅಂತ ಹೇಳ್ಬೇಕು ಸೊ ಗೈಸ್ ಫೈನಲಿ ಹತ್ರ ಬರ್ತಾ ಇದ್ದೀವಿ ಆಲ್ಮೋಸ್ಟ್ ರಿಲೀಫ್ ಸಿಕ್ತು ಇಲ್ಲಿ ಬಂದಿದ್ದೀವಿ ಒಂದು ಜಾಗಕ್ಕೆ ಅಯ್ಯೋ ದೇವ್ರೆ ಉಸಿರಾಡಕ್ಕೆ ತೊಂದರೆ ಆಗ್ತಿದೆ ನಾವು 90 sea level ಅಬೋವ್ ಇದ್ದೀವಿ ಈಗ ಏನು ಮಾಡಿ ಯಾರ ಹತ್ರ ಇತ್ತು ನನ್ನ ಹತ್ರ Give me some sunshine, give me some rain, give me another chance to wanna grow up once again. So, ಏನಪ್ಪ 2 ದಿವಸ ಗ್ಯಾಪ್ ಆಯಿತು ವ್ಲಾಗಿಗೆ ಸೊ ಅದಕ್ಕೋಸ್ಕರ ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಿನ್ನೆ ಮಾಡೋಣ ಅಂತ ಪ್ಲ್ಯಾನ್ ಇತ್ತು ಆದರೆ ಮಾಡೋಕ್ಕಾಗಿರಲಿಲ್ಲ ಮಳೆ ಬೇರೆ ಜೋರಾಗಿತ್ತು ಮತ್ತು ಯಾರೂ ಇರ್ಗೂ ಇರಲಿಲ್ಲ ಸೊ ಐ ಹೋಪ್ ಯು ಹ್ಯಾವ್ ಎಂಜಾಯ್ಡ್ ದಿಸ್ ವ್ಲಾಗ್ ತುಂಬ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟಲ್ಲಿ ತಿಳಿಸಿ ಹೆಂಗಿತ್ತು ಅಂತ ಸಿಗೋಣ ಇನ್ನೊಂದು ವ್ಲಾಗಲ್ಲಿ ಬಾಯ್ ಮತ್ತೆ ಭೇಟಿಯಾಗೋಣ ನಮಸ್ಕಾರ.